ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಈಗ ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ಈ ಬಟ್ಲೆ ನಾನು 2 ಬಟ್ಲಾಗಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. ಮೆಜರ್ಮೆಂಟ್ಗೆ ನೀವು ಒಂದೇ ಥರದ ಕಪ್ಪು ಬಟ್ಲ ಒಂದೇ ಥರದ್ದು ತೊಗೊರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ ಮಿಕ್ಸ್ ಮಾಡೀನಿ ರೀ. ಈಗ ಈ ನೀರು ಏನಾಗಲಿ ರೀ, ಕುದಿ ಬರಲಿ ರೀ. ನೋಡಿ ಚೆನ್ನಾಗಿ ಕುದಿ ಬರಬೇಕು, ಹೈ ಫ್ಲೇಮ್ದಲ್ಲೇ ಇಡ್ರಿ. ಈಗ ನೋಡಿ ನೀರು ಕುದಿ ಬಂದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು 1 ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತೊಗೊರಿ. ಈ ಚಿರೋಟಿ ರವೆ ಬೇಗನೆ ಗಂಟಾಗ್ತದೆ. ನಿಮಗೆ ಕಂಟಿನ್ಯೂ ಹಾಕಿ ತಿರುಗಬೇಕು, ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೊರಿ, ನಡೀತದೆ. ನೋಡಿ ಚಿರೋಟಿ ರವೆನ 1ಕ್ಕೆ 2 ನೀರನ್ನೇ ಹಾಕ್ಬೇಕ್ರಿ. 1 ರವೆ 2 ಬಟ್ಲಾಗಷ್ಟೇ ನೀರನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಈ ಪಾತ್ರೆ ತಳ ಬಿಡೋವರೆಗೂ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು ನೋಡ್ರಿ. ನೋಡಿ ಉಪ್ಪಿಟ್ಟು ರವೆ ಇತ್ತಂದ್ರೆ ಏನು ಮಾಡಿರಿ, ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ, ನಡೀತದೆ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ನೋಡಿ ಈ ರೀತಿ ಪಾತ್ರೆ ತಳ ಬಿಡೋವರೆಗೂ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಇದನ್ನು ಬೇಯಿಸ್ಬಿಟ್ಟು ತೊಗೋಬೇಕು ನೋಡ್ರಿ. ಈಗ ಇದು ಪಾತ್ರೆ ತಳ ಬಿಡತ್ತದಲ್ಲ, ಈಗ ಚೆನ್ನಾಗಿ ಬೇಯ್ದದ್ದು ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದನ್ನು ಏನು ಮಾಡ್ತೀನಿ ರೀ, ಬೇರೆ ಪ್ಲೇಟಿಗೆ ಹಾಕೋತೀನಿ ನಾನು. ನೋಡಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಏನಾಗಲಿ ರೀ, ಒಂದು ಸ್ವಲ್ಪ ಕೈ ಮುಟ್ಟಷ್ಟರಿ ಏನಾಗಬೇಕ್ರಿ, ಇದು ಆರ್ಬೇಕ್ರಿ. ಈಗ ಇದನ್ನು ಆರು ತನಕ ಏನು ಮಾಡ್ತೀನಿ, ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಅದೇ ಪ್ಯಾನ್ಗೆ ನಾನು ಇಲ್ಲಿ ದೊಡ್ಡ ಸ್ಪೂನಿಂದಾನೆ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಫ್ರೈ ಆಗಲಿ ರೀ. ನೋಡಿ ಜೀರಿಗೆ ಫ್ರೈ ಆದಮೇಲೆ 1 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ಇದಕ್ಕೆ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, ಸ್ವಲ್ಪ ಹಸಿ ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. 2 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ನಾನು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಈರುಳ್ಳಿ ಕಲರ್ ಏನು ಚೇಂಜ್ ಆಗೋದು ಬೇಡ್ರಿ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ಈಗ ಈರುಳ್ಳಿ ಸಾಫ್ಟ್ ಆದಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಉಳಿದಿರೋ ಮಸಾಲೆಯನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ. ನೀವು ಅಮ್ಚೂರ್ ಪೌಡ್ರ್ ಅಥವಾ ಡ್ರೈ ಮ್ಯಾಂಗೋ ಪೌಡ್ರನ್ನಾದ್ರೂ ಹಾಕ್ಬೋದು. 1 ಸ್ಪೂನ್ ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಪಾವ್ ಭಾಜಿ ಮಸಾಲಾನ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಮ್ಯಾಗಿ ಮ್ಯಾಜಿಕ್ ಮಸಾಲಾನು ಹಾಕ್ಬೋದು, ಅಥವಾ ನಿಮ್ಮ ಕಡೆ ಯಾವುದೂ ಇಲ್ಲಾಂದ್ರೆ ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಆದ್ರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಲೋ ಫ್ಲೇಮ್ದಲ್ಲಿಟ್ಟನೆ ಮಸಾಲೆಗಳನ್ನು ಆ ಈರುಳ್ಳಿ ಜೊತೆ ಬೇಯಿಸ್ಬಿಟ್ಟು ತೊಗೋತೀನಿ ರೀ. ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಮಸಾಲೆ ಎಲ್ಲ ಸೀದ್ ಹೋಯ್ತು ಅಂದ್ರೆ ಟೇಸ್ಟಾಗಿ ಕೈ ಆಗ್ತದೆ ರೀ ಅವು. ನೋಡಿ ಮಸಾಲೆಯನ್ನು ಲೋ ಫ್ಲೇಮ್ದಲ್ಲಿಟ್ಟನೆ 1 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ಬೇಯ್ದ್ಮೇಲೆ ನೋಡಿರಿ, ಮಸಾಲೆ ಚೆನ್ನಾಗಿ ಬೇಯ್ದದ. ಈಗ ನಾನು 3 ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಹಾಕಿ ನೋಡಿ ನಾನು ಕೈಯಿಂದಾನೇ ಮ್ಯಾಶ್ ಮಾಡಿಬಿಟ್ಟು ಹಾಕಿದ್ದೀನಿ. ನೋಡಿ ಈಗ ಇದನ್ನು ಈ ಮಸಾಲೆ ಜೊತೆ ಏನು ಮಾಡೋಣ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊರಿ. ನೋಡಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನಿಮಗೆ ಖಾರ ಜಾಸ್ತಿ ಅನ್ನಿಸ್ತಿತ್ತಂದ್ರೆ ನೀವು ಮೆಣಸಿನ್ಕಾಯಿನ ಕಡಿಮೆನೂ ಹಾಕ್ಬೋದು, ಅಥವಾ ರೆಡ್ ಚಿಲ್ಲಿ ಪೌಡ್ರೆ ಜಾಸ್ತಿ ಹಾಕಿ ಮೆಣಸಿನ್ಕಾಯಿನ ಸ್ಕಿಪ್ನೂ ಮಾಡ್ಬೋದು ರೀ. ನೋಡಿ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಈಗ ಮಸಾಲೆ ರೆಡಿ ಆಗಿದೆ, ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ ರೀ, ಬೇರೆ ಪ್ಲೇಟಿಗೆ ಹಾಕೋತೀನಿ. ಈಗ ಇದನ್ನು ಏನಾಗಲಿ ರೀ, ಒಂದು ಸ್ವಲ್ಪ ಹೊತ್ತು ಆರಲಿ ರೀ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಆರಾಕಿಡ್ತೀನಿ ರೀ ನಾನು ಅದನ್ನು. ನೋಡಿ ಇದೇನಾಗಿದೆ ರೀ, ಸ್ಟಫಿಂಗ್ ರೆಡಿ ಆಗಿದೆ. ಈಗ ಇದನ್ನು ಏನಾಗಲಿ ರೀ, ಇದು ಆರಲಿ ರೀ. ಈಗ ರವೆನೂ ಆರಿರ್ತದೆ. ಈಗ ಅದನ್ನು ನೋಡೋಣ. ಈಗ ಇದನ್ನು ಸೈಡಿಗೆ ಇಡ್ತೀನಿ ಅನ್ಕದ. ನೋಡಿ ಕೈ ಮುಟ್ಟೋಷ್ಟಂತೂ ರವೆ ಏನಾಗಿದೆ, ಇದು ಆರ್ಯಾದ್ರಿ. ಇದಕ್ಕೆ ನಾನಿಲ್ಲಿ ದೊಡ್ಡ ಸ್ಪೂನ್ದಿಂದಾನೆ 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತಾವೆ ರೀ. ಈಗ ನೋಡಿ ಇದನ್ನು ಏನು ಮಾಡಿರಿ, ಅಕ್ಕಿ ಹಿಟ್ಟು ಜೊತೆ ನೀಟಾಗಿ ಮಿಕ್ಸ್ ಮಾಡಿ ಭಾರ ಹಾಕಿ ಚೆಂದಂಗೆ ಸಾಫ್ಟ್ ಆಗೋವರೆಗೂ ನಾದಿ ಬಿಟ್ಟು ತೊಗೊರಿ. ನೋಡಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ಚೆಂದಂಗೆ ಭಾರ ಹಾಕಿ ನಾದ್ರಿ. ನೀವು ಎಷ್ಟು ಭಾರ ಹಾಕಿ ನಾದ್ತಿರಲ್ಲ ಅವಾಗ ಏನಾಗ್ತೈತಿ, ತುಂಬಾ ಸಾಫ್ಟಾಗಿ ಬರ್ತದೆ ರೀ ಅದು. ನೋಡಿ ನೀವು ಅಕ್ಕಿ ಹಿಟ್ಟ ಇನ್ನೊಂದು ಸ್ಪೂನೂ ಜಾಸ್ತಿನೂ ಹಾಕೋಬೋದು, ಆದರೆ ಇದು 1 ಕಪ್ ರವೆಗೆ 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಸಾಕಾಗ್ತದೆ ರೀ. ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಚಂದ ನಾದ್ತಿರಲ್ಲ ಭಾರ ಹಾಕಿ, ಈ ರೀತಿ ಸಾಫ್ಟಾಗಿಯೇ ಬರ್ತದೆ. ಈಗ ಇದು ರೆಡಿ ಆಗ್ಯದ್ರಿ. ನಾನೀಗ ಏನು ಮಾಡ್ತೀನಿ, ಇದಕ್ಕೆ ಸ್ವಲ್ಪ ಈಗ ಇದನ್ನು ತೊಗೋತೀನಿ ರೀ. ತೊಗೊಂಡ್ಬಿಟ್ಟು ನೋಡಿ ನಾನು ನಿಮಗೆ ಈ ರೀತಿ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ. ನೋಡಿ ನಿಮಗೆ ಈ ರೀತಿ ಕೈಯಲ್ಲಿ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ನೀವೇನು ಮಾಡಿರಿ, ಲಟ್ಟಿಸ್ಬಿಟ್ಟು ತೊಗೋಬೋದು, ನಡೀತದೆ ರೀ ಅದನ್ನು.
ನೋಡಿ ಅದ್ರ ಕೈಲೇನೂ ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಸ್ಟಫಿಂಗನ್ನು ತೊಗೊಂಡು ನೋಡಿ ನಾನು ಕಚೋರಿ ಶೇಪ್ದಲ್ಲಿ ಮಾಡ್ಕೋತೀನಿ, ಇಲ್ಲ ನೀವು ಚಿಕ್ಕ ಚಿಕ್ಕ ಬಾಲ್ ಶೇಪ್ದಲ್ಲಿನೂ ಮಾಡ್ಕೋಬೋದು. ನೀವು ಇದನ್ನು 2 ರೀತಿಯೂ ಮಾಡ್ಕೋಬೋದು. ನಾನು ನಿಮಗೆ ಅದನ್ನೂ ಹೇಳ್ತೀನಿ ನೋಡಿರಿ. ಈಗ ಫಸ್ಟ್ ಈ ರೀತಿ ಕಚೋರಿ ಶೇಪ್ದಲ್ಲಿನೇ ಮಾಡಿ ತೋರಿಸ್ತೀನಿ ನೋಡಿರಿ. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಈ ರೀತಿ ಖಂಡಿತ ಮಾಡ್ಕೊರಿ ನೀವು. ನೋಡಿ ಎಷ್ಟು ಚೆನ್ನಾಗಿ ಮಾಡೋದು, ತುಂಬ ಸಿಂಪಲ್ ಅದ, ತುಂಬ ಬೇಗನೇನು ಮಾಡ್ಕೋಬೋದು ನೀವು. ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ. ನಿಮಗೆ ಈ ರೀತಿ ಕೈಯಾಗ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ನೀವು ಏನು ಮಾಡಿರಿ, ಈ ರೀತಿ ಸ್ವಲ್ಪ ಇಷ್ಟನ್ನು ಲಟ್ಟಿಸ್ಬಿಟ್ಟು ತೊಗೋಬೋದು, ನಡೀತದೆ ನೋಡಿರಿ. ಈ ರೀತಿ ಮಾಡಿಬಿಟ್ಟು ಮೋದಕದು ಮಾಡ್ಕೋತಿರಲ್ಲ ನೀವು, ಅದೇ ರೀತಿಯೇ ಸ್ಟಫಿಂಗನ್ನು ಹಾಕಿ ಮೋದಕ ಪ್ಯಾಕ್ ಮಾಡ್ಕೋತೀವಲ್ಲ ಆ ರೀತಿ ಮಾಡಿ ನೋಡಿ. ದಂಡಿದಂಡು ತೊಗೊಂಡು ಈ ರೀತಿ ಮಡಚಿಬಿಟ್ಟು ನೋಡಿರಿ, ಆ ಎಕ್ಸ್ಟ್ರಾ ಇರೋದು ಹಿಟ್ಟನ್ನು ಏನು ಮಾಡಿರಿ ಅಲ್ಲೇ ಏನು ಮಾಡಿರಿ ಅದನ್ನು ಮಡಚಿಬಿಟ್ಟು ತೊಗೊರಿ. ನೋಡಿ ನಾನು 2 ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ. ನಾ ಇದನ್ನು ಏನು ಮಾಡಕ್ಕಿದ್ದೀನಿ ರೀ, ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೊಗೊಳಕ್ಕಿದ್ದೀನಿ. ಇಲ್ಲ ನಮಗೆ ಎಣ್ಣೆ ಬೇಡ, ಎಣ್ಣೆ ಕರೆದಿರೋದು ಬೇಡ ಅಂದ್ರೆ ನಾನು ನಿಮಗೆ ಇನ್ನೊಂದನ್ನು ಹೇಳ್ತೀನಿ. ಒಮ್ಮೆಲೆ ಒಂದು 4-5 ರೆಡಿ ಮಾಡ್ಕೋತೀನಿ ರೀ. ನೋಡಿ 4-5 ರೆಡಿ ಮಾಡ್ಕೊಂಡು, ಇಲ್ಲ ನಮಗೆ ಎಣ್ಣೆ ಬೇಡ, ಡೀಪ್ ಫ್ರೈಡ್ ಏನು ನಾವು ತಿನ್ನೋದಿಲ್ಲ ಅನ್ನೋರು ಈ ರೀತಿ ನೋಡಿ ಚಿಕ್ಕ ಚಿಕ್ಕ ಬಾಲ್ಸ್ ಗತ್ಲೆ ರೌಂಡ್ ಆಗಿನೇ ಮಾಡ್ಕೊರಿ. ಮಾಡಿಬಿಟ್ಟು ಈ ಫಡ್ಡಿನ ಮಣಿ ಇರ್ತದಲ್ಲ, ಫಡ್ಡಿನ ಸಾಚದಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟು ಕೆಂಪಗಾಗೋವರೆಗೂ ಕ್ರಿಸ್ಪಿ ಆಗ್ತಾವ್ರಿ ಅದ್ರೊಳಗೂ. ಆ ರೀತಿಯೂ ನೀವೇನು ಮಾಡ್ಬೋದು, ಬೇಯಿಸ್ಬಿಟ್ಟು ತಿನ್ಬೋದು. 2 ರೀತಿ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಬಾಲ್ಸ್ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಡೆಯಿಂದ ನೀಟಾಗಿ ಆ ಫಡ್ಡಿನ ಮಣಿಯಲ್ಲಿ ಬೇಯಿಸ್ಬಿಟ್ಟು ತೊಗೊರಿ, ನಡೀತದೆ. ನಾನು ಎಣ್ಣೆಯಲ್ಲಿ ಕರೆದು ಮಾಡಾಕಿದ್ದೀನಿ ನೋಡಿ. ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೆ, ಎಣ್ಣೆನೂ ಚೆನ್ನಾಗಿ ಎಣ್ಣೆ ಕಾಯ್ದದ್ರಿ ನೋಡಿ. ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಳೋಣ ನೋಡಿರಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ ನೋಡಿ. ತುಂಬ ಕ್ರಿಸ್ಪಿಯಾಗಿ ಇಷ್ಟು ಕೆಂಪಗಾದ್ರೆ ಸಾಕ್ರಿ. ಈ ರೀತಿ ಮಾಡ್ಕೋರಿ. ನೀವು ಸಮೋಸ ಕಚೋರಿ ತಿನ್ನುವುದನ್ನೇ ನೆನಪು ಹಾರ್ತೀರಿ. ತುಂಬಾ ಟೇಸ್ಟಿಯಾಗಿರ್ತವೆ. ಅಥವಾ ಈ ಚಳಿಗೆ ಮಕ್ಕಳಿಗೆ ಸಾಯಂಕಾಲ ಸ್ಕೂಲ್ದಿಂದ ಬಂದಮೇಲೆ ಈ ರೀತಿ ಬಿಸಿಯಾಗಿ ಮಾಡಿಕೊಡ್ರಿ. ನೋಡಿ ನಾನು ನಿಮಗೆ ಸಮೀಪದಿಂದನೂ ತೋರಿಸಾತೀನಿ. ಮತ್ತು ನೋಡಿರಿ ಆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದನೂ ಎಷ್ಟು ಕ್ರಿಸ್ಪಿಯಾಗ್ಯಾವ ಅಂತೇಳಿ ಆ ಕ್ರಿಸ್ಪಿನೆಸ್ ತೋರಿಸ್ತೀನಿ ನೋಡಿರಿ ನೀವು. ನೋಡಿರಿ ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆ, ಸ್ವೀಟ್ ಚಟ್ನಿ ಜೊತೆ, ಅಥವಾ ಈ ರೀತಿ ಬಿಸಿಯಾಗಿಯೇ ಮೆಣಸಿನ್ಕಾಯಿ ಬಾಡಿಸ್ಕೊಂಡು ಬಿಟ್ಟು ತಿನ್ಬೋದು, ಅಥವಾ ಸಾಸ್ ಜೊತೆನೂ ತಿನ್ಬೋದು. ನೋಡಿ ಒಂಚೂರು ಎಣ್ಣೆ ಇಡೋದು ತುಂಬ ಕ್ರಿಸ್ಪಿಯಾಗಿ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಆ ಕಟ್ ಮಾಡೋ ಮುಂದೂ ಸೌಂಡ್ದಿಂದನೂ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿಯಾಗಿ. ನೋಡಿರಿ ಒಳಗಡೆ ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ಯದ ನೋಡಿರಿ. ನೋಡಿ ಇದಕ್ಕೆ ನೀವು ಏನು ಹೆಸರಿಡ್ತೀರಂತನೂ ಕಮೆಂಟ್ ಮಾಡಿ ತಿಳಿಸ್ರಿ. ಇದನ್ನು ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಆ ಮೈದಾ ಹಿಟ್ಟು ಹಾಕಿ ಮಾಡಿರುವ ಸಮೋಸ ಕಚೋರಿ ಎಲ್ಲನೂ ನೆನಪು ಹಾರ್ತೀರಿ ನೀವು. ತುಂಬ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಮತ್ತು ಎಣ್ಣೆ ಕರೆದಿರಿ ಹೆಲ್ದಿ ಅಂತ ಅನ್ನಕ್ಕೆ ಹೆಂಗೆ ಅಂತೀರ ತನ್ನಕ್ಕೆ ಹೋಗಬೇಡ್ರಿ. ಮನೆಯಲ್ಲಿ ಮಾಡ್ಯದಂತ ಹೇಳಿ ನಾನು ಹೆಲ್ದಿ ಅಂತ ಹೇಳೀನಿ. ಹೊರಗಡೆ ಎಣ್ಣೆನೂ ಚೆನ್ನಾಗಿರೋದಿಲ್ಲ, ಅಥವಾ ಮೈದಾಲೆ ಮಾಡಿರ್ತಾರೆ. ಇದಕ್ಕೆ ಏನು ಹೆಸರಿಡೋದು ಅಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ. ಮತ್ತೆ ಒಳ್ಳೆಯ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.